ಮಂಡಿಗೆ ತಲೆನ ತಾಗಿಸಿ ಹಣೆನ ಮುಟ್ಟಿ ಕಾಲು ಸ್ಟ್ರೈಟ್ ಆಗಿರಲಿ. ಹಸ್ತಪಾದಾಸನ, ಏಕಪಾದ ಪ್ರಸರಣಾಸನ. ಬಲಗಾಲ ಹಿಂದೆ ತೆಗ್ದಿಡಿ, ಬಲಗಾಲ ಹಿಂದೆ ತೆಗ್ದಿಡಿ, ಬಲಗಾಲಿಂದ ಮೇಲೆ ತೆಗ್ದಿಡಿ, ಬಲಗಾಲ ಹಿಂದೆ ತೆಗ್ದಿಡಿ. ಅಮ್ರೀನ್ ಬಲಗಾಲ ಹಿಂದೆ ತೆಗ್ದಿಡಿ. ಮುಂದೆ ನೋಡಿ, ಮುಂದೆ ನೋಡಿ. ಹಿಂದೆ ಕಾಲು ಸ್ಟ್ರೈಟ್ ಆಗಿರಲಿ, ಬಲಗಾಲ ಸ್ಟ್ರೈಟ್ ಆಗಿರಲಿ. ಮುಂದೆ ನೋಡಿ. ಈಗ ದ್ವಿಪಾದ ಪ್ರಸರಣಾಸನ. ಎಡಗಾಲ ತೆಗೆದು ಬಲಗಾಲಿನ ಪಕ್ಕಕ್ಕೆ ಜೋಡಿಸಿ, ಬಲಗಾಲಿನ ಪಕ್ಕಕ್ಕೆ ಜೋಡಿಸಿ. ಬಾಡಿ ಇಳಿಜಾರಲ್ಲಿರಬೇಕು, ಬಾಡಿ ಇಳಿಜಾರಲ್ಲಿರಬೇಕು. ಸೊಂಟ ಮೇಲೆ ಎತ್ತಬೇಡಿ, ಬಾಡಿ ಇಳಿಜಾರಲ್ಲಿರಬೇಕು. ದ್ವಿಪಾದ ಪ್ರಸರಣಾಸನ ಇದು. ಶಶಂಕಾಸನ. ಮಂಡಿ ಊರಿ ಹಾಗೆ ಮಲ್ಕೊಳ್ಳಿ, ಕೈ ಮುಂದೆ ಚಾಚಿ, ಮಂಡಿ ಊರಿ. ಶಶಂಕಾಸನ. ಸಾಷ್ಟಾಂಗ ಪ್ರಣಿಪತಾಸನ. ಹಣೆ, ಎದೆ, ಎರಡು ಕೈಗಳು ಮತ್ತೆ ಮಂಡಿ. ಹಣೆ, ಎದೆ, ಮಂಡಿ. ಹೊಟ್ಟೆನ ತಾಗಿಸ್ಬೇಡಿ ನೆಲಕ್ಕೆ. ಸಾಷ್ಟಾಂಗ ಪ್ರಣಿಪತಾಸನ. ನಗಾಡಬಾರ್ದು ಅಲ್ಲಿ ಅರ್ಜೋಕ್. ಗೊತ್ತಾಗ್ತಾ ಇದೆ ನನಗೆ ಯಾರ್ಯಾರು ನಗಾಡ್ತಾ ಇದ್ದೀರಾ ಅಂತೇಳಿ. ನಾನು ಇಲ್ಲಂದ್ರೆ ಹಿಂದೆ ಬೆನ್ನಿಗೆ ಭುಜಂಗಾಸನ. ತಲೆ ಮೇಲೆ ಎತ್ತಿ, ಎದೆನ ಮುಂದೆ ಮಾಡಿ. ಸುಮ್ಮನೆ ಎತ್ತಿ ತಲೆನ. ಭುಜಂಗಾಸನ. ಟಿವಿಲಿ ಬರುತ್ತೆ. ಉದರಾಸನ. ಹೊಟ್ಟೆ ಭಾಗನ ಮೇಲೆ ಮಾಡಿ. ಏಸುಕೊಂಡಿರಿ ಬಾಡಿ. ಹೊಟ್ಟೆ ಭಾಗನ ನಗಾಡಬಾರ್ದು. ಉದರಾಸನ. ಶಶಂಕಾಸನ. ಅವಾಗಲೇ ಮಾಡಿದಲ್ಲ, ಮಂಡಿ ಮಡ್ಚಿ, ಮಂಡಿ ಮಡ್ಚಿ. ಶಶಂಕಾಸನ. ಏಕಪಾದ ಪ್ರಸರಣಾಸನ. ಮೊದಲು ಯಾವುದು ಹಿಂದೆ ಕಾಲಿಟ್ಟಿದ್ರಲ್ಲ, ಬಲಗಾಲ ಅಲ್ವಾ, ವಾಪಸ್ ಬಲಗಾಲನೆ ತಂದು ಕೈಗಳನ್ನ ಮಧ್ಯೆ ಇಡಿ, ಕೈ ಮಧ್ಯೆ ಇಡಿ ಬಲಗಾಲ. ಏಕಪಾದ ಪ್ರಸರಣಾಸನ. ಕಾಲಿಂದೆ ಕಾಲು ಸ್ಟ್ರೈಟ್ ಆಗಿರಲಿ, ಮುಂದೆ ನೋಡ್ತಾ ಇರಿ. ಹಸ್ತಪಾದಾಸನ. ವಿಶ್ವ ಯೋಗ ದಿನಾಚರಣೆಯ ಮಹತ್ವ. ವಿಶ್ವ ಯೋಗ ದಿನವನ್ನು ಪ್ರತಿ ವರ್ಷ ಜೂನ್ 21ರಂದು ಆಚರಿಸಲಾಗುತ್ತದೆ. ಯೋಗವು ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಕಾಪಾಡುವ ಪುರಾತನ ಭಾರತೀಯ ಪರಂಪರೆಯಾಗಿದೆ. ಯೋಗ ದಿನಾಚರಣೆಯ ಮಹತ್ವ: ದೈಹಿಕ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ, ಮಾನಸಿಕ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ, ಏಕಾಗ್ರತೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ, ಆರೋಗ್ಯಕರ ಜೀವನಶೈಲಿಯನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸುತ್ತದೆ, ಶಾಂತಿ, ಸೌಹಾರ್ದತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಉತ್ತೇಜಿಸುತ್ತದೆ, ಯೋಗದ ಮಹತ್ವವನ್ನು ವಿಶ್ವದಾದ್ಯಂತ ಪರಿಚಯಿಸುತ್ತದೆ. ಸಂಕ್ಷಿಪ್ತವಾಗಿ, ಯೋಗವು ಆರೋಗ್ಯಕರ ದೇಹ, ಶಾಂತ ಮನಸ್ಸು ಮತ್ತು ಸಂತೋಷದ ಜೀವನಕ್ಕೆ ದಾರಿಯಾಗಿದೆ. ಆದ್ದರಿಂದ ವಿಶ್ವ ಯೋಗ ದಿನಾಚರಣೆಯು ಯೋಗದ ಮಹತ್ವವನ್ನು ಅರಿತು ಅದನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರೇರೇಪಿಸುತ್ತದೆ. ಘೋಷವಾಕ್ಯ: ಯೋಗ ಮಾಡಿ, ಆರೋಗ್ಯದಿಂದರಿ, ಸಂತೋಷದಿಂದರಿ. ಸಂತ ಮಾರ್ಥಾಸ್ ಹಿರಿಯ ಪ್ರಾಥಮಿಕ ಶಾಲೆ, ಮೂಡಿಗೆರೆ. ಮುಖ್ಯೋಪಾಧ್ಯಾಯರು, ಶಿಕ್ಷಕರು,